Hello guys, welcome back to Shweta Shanu's vlog. So thanks for choosing to watch this video and virtual hug to everyone. ಇವತ್ತು ಏನು ವ್ಲಾಗ್ ಅಂದರೆ ಇಟ್ಸ್ ಬೀನ್ ಶಾಪಿಂಗ್ ವ್ಲಾಗ್. ನಂದೇನು ಶಾಪಿಂಗ್ ಇಲ್ಲ, ನನ್ನ ಫ್ರೆಂಡ್ದು. ಅವಳು ಸ್ವಲ್ಪ ಒಂದು 4-5 ಮಂತ್ಸ್ ಆಯಿತು ಶಾಪಿಂಗ್ ಎಲ್ಲ ಮಾಡಿ ಈಚೆ ಹೋಗೋಣ ಅಂತ ಹೇಳಿದ್ಲು. ಸೊ ಅದರಿಂದ ನಾನು ಹೆಂಗಿದ್ರೆ ಫ್ರೀಯಾಗೇ ಇದ್ದೆ. ಸರಿ ಹೋಗೋಣ ಅಂದ್ಬಿಟ್ಟು ಇಬ್ಬರು ಹೋಗ್ತಾಯಿದ್ದೀವಿ. ಅವ್ರ ಮನೆ ಇರೋದು ಆ ಕಡೆ, ಈಗ ನನಗೆ ಮರ್ತೋಯ್ತು, ನಾನು ಕೋರಮಂಗಲ ಆ ಕಡೆ ಮಾರತಳ್ಳಿ ಸೈಡು. ಸೊ ಅವಳು ಅಲ್ಲಿಂದ ಮೆಟ್ರೋದಲ್ಲಿ ಬರ್ತಾಳೆ, ನಾನು ಇಲ್ಲಿಂದ ಇವತ್ತು ಮೆಟ್ರೋದಲ್ಲಿ ಹೋಗ್ತೀನಿ. ತುಂಬ ದಿವಸ ಆಯಿತು ಮೆಟ್ರೋದಲ್ಲಿ ಹೋಗಿ. ಇವತ್ತು ಮೆಟ್ರೋದಲ್ಲಿ ಹೋಗಿ ಜಸ್ಟ್ ಇವಾಗ ಮೀಟ್ ಮಾಡೋ ಪಾಯಿಂಟ್ ಬಂದು ಮೆಜೆಸ್ಟಿಕ್ ಹೋಗೋಣ ಅಂತ. ಯಾಕಂದರೆ ನನಗೆ ಮಲ್ಲೇಶ್ವರಂಗೆ ಹೆಂಗೆ ಹೋಗೋದಂತ ರೂಟ್ ಗೊತ್ತಿಲ್ಲ. ಸೊ ಮೆಜೆಸ್ಟಿಕ್ ಹೋಗ್ಬಿಟ್ಟು ಅವಳ ಜೊತೆ ಹೋಗ್ತೀನಿ. ಸೊ ಇವಾಗ ನಾನು ಮಂತ್ರಿ ಮಾಲ್ ಮೆಟ್ರೋಗೆ ಬಂದಿದ್ದೀನಿ, ನಾನು ನನ್ನ ಫ್ರೆಂಡ್ ಕೀರ್ತನ. ಇವಾಗ ಎಷ್ಟು ಡೈರೆಕ್ಟ್ ಮಲ್ಲೇಶ್ವರಮ ನಡ್ಕೊಂಡು ಹೋಗ್ಬೇಕಾ ಇಲ್ಲ ಹೆಂಗೆ? ಅದೇ ಹೆಂಗೆ ನಡ್ಕೊಂಡು ತಿರುಗು ಇಲ್ಲಿಂದ ಹೋಗ್ಬೇಕಾ? ಇದು ಮಲ್ಲೇಶ್ವರಂ ಸ್ಟಾಪ್ ಇಲ್ವಾ? ಅವು ಅಷ್ಟೇನಾ? ಇವಾಗ ಹೆಂಗೆ ನಡ್ಕೊಂಡು ಹೋಗೋದು? ಆಟೋದಲ್ಲ, ವಾಕಬಲ್ ಡಿಸ್ಟೆನ್ಸು. ಸೊ ಇವಾಗ ನಡ್ಕೊಂಡು ಮಲ್ಲೇಶ್ವರಂ ಹೋಗ್ತೀವಿ. ಬಂದಿದ ತಕ್ಷಣ ಬಿಸಿಲೇ ಇದ್ದಿಲ್ಲ, ಇವಾಗ ಬಿಸಿಲು ಬರ್ತೈತೆ ಲೈಟಾಗಿ. ಬಿಸಿಲಿದೆ ನಾರ್ಮಲ್ ಆಗಿದ್ರೆ ಓಕೆ, ತುಂಬ ಬಿಸಿಲಿದ್ರೆ ಎನರ್ಜಿನೇ ಇರಲ್ಲ ನನಗಂತೂ. ಒಂದು 500 ಮೀಟ್ರ್ ನಡೆದಿಲ್ಲ, ಅಷ್ಟೊಳ್ಳೆ ಟಯರ್ಡ್ ಫೀಲಿಂಗು. ಅದಕ್ಕೆ ಬಾದಾಮ್ ಮಿಲ್ಕ್ ಕುಡಿಯೋಣ ಅಂತ ಬಂದಿದ್ದೀವಿ. ಏನು ಹೇಳಿದ್ರು? ಹಾಫ್ಗೆ ಐಸ್ ಕ್ರೀಮ್ ಹಾಕಲ್ವ? ಹಂಗೆ ಸ್ಪೂನ್ ಬೇಕಾ? ಸ್ಪೂನ್ ಬೇಡ. ಚೆನ್ನಾಗಿದೆ. ಚಸ್. ಇವರೇ ಮಾಡೋದಾ? ಬಟ್ ಚೆನ್ನಾಗಿದಲ್ಲ ಟೇಸ್ಟು. ಅಂಗಡಿಲಿ ಬರುತ್ತಲ್ಲ ಆಲ್ರೆಡಿ ಪ್ಯಾಕ್ಡು, ಅದು ಕಂಪೇರ್ ಮಾಡುವಾಗ ಇದು ಚೆನ್ನಾಗಿದೆ. ಹೌದು, ಆ್ಯಕ್ಚುಲಿ ಚಿಕ್ಕಪೇಟೆ ಕಂಪೇರ್ ಮಾಡುವಾಗ ಇದು ಕಾಸ್ಟ್ಲಿನೇ. ಮಲ್ಲೇಶ್ವರಮ್ಮು ಅಲ್ಲಿ 3 ಪೀಸ್ ಸೆಟ್ಟು ನಮ್ಮದು ವಿತ್ ಲೈನಿಂಗ್ ಜೊತೆ ಬಂದಿದ್ದೆಲ್ಲನೂ 600 ರುಪೀಸು. ನಾನು ತೊಗೊಂಡಲ್ಲ ಬ್ಲೂ ಕಲರ್ ಮೊನ್ನೆ ಹಾಕಿದಲ್ವ, ಅದು ಎಲ್ಲನೂ 600 ಆ ಥರನೇ. ಇಲ್ಲಿ ಜಾಸ್ತಿ ಒಂದು ನಾರ್ಮಲ್ ಟಾಪು ಇದು ಇಲ್ಲ ವಿತೌಟ್ ಲೈನಿಂಗ್ಗೆ ಅವರು ಎಷ್ಟು ಹೇಳ್ತವ್ರೆ? 600-650 ಹೇಳ್ತವ್ರೆ ಜಾಸ್ತಿ. ಇವ್ರು ಯಾಕೆ ಸಾಂಗ್ ಹಾಕ್ಬಿಟ್ಟವ್ರೆ? ಕಸ್ಟಮರ್ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಮಾಡಲಿ ಅಂತ ಅನ್ಸುತ್ತೆ. ಇದು ನೋಡ್ತೀಯಾ? ಜಿಗಿ ಜಿಗಿ ಟ್ರೆಡಿಷ್ನಲಿ. ನೈಟಿ ಕಣಂಗಿದೆ. ಏನು ಚೆನ್ನಾಗಲ್ಲ ಅನ್ಸುತ್ತೆ, ಅಷ್ಟಕ್ಕಷ್ಟೇ ಅಲ್ಲ. ಫಸ್ಟಲ್ಲಿ ಒಂದು ಸ್ವಲ್ಪ ಹಾಯ್ಕೊಂಡಾರೆ ಎತ್ಕೊಬೋದಿತ್ತು, ಅಷ್ಟೇ ಇಲ್ಲ. ಇಲ್ಲೊಂದು ಅಂಗಡಿಗೆ ಬಂದು ಒಂದು ಬಣ್ಣನೂ ಚೆನ್ನಾಗಿಲ್ಲ. ಅದಕ್ಕೆ ಇವಾಗ ಈಗಿನ ಸ್ಟ್ರೀಟ್ ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ತೋರಿಸ ಬ್ಯಾಕು ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ. ಕೊನೆಗೂ ಹೆಂಗೆ ಒಂದು 2 ಟಾಪ್ ತೊಗೊಂಡವಳೆ. ಟಾಪ್ ಇಲ್ಲ, ಒಂದು 2 ಡ್ರೆಸ್ಸು ಸೆಟ್ ಬರುತ್ತೆ ಆ ಥರ. ಹಾಂ, ಯಾವುದು ಅಂದರೆ ಎಲ್ಲಿ ನಾವು ಸೆಲೆಕ್ಟ್ ಮಾಡಿದ ಬಟ್ಟೆ ಇಲ್ಲಿದೆ ಬಟ್ಟೆ. ಸೊ 2 ಡ್ರೆಸ್ಸು, ಒಂದು ಕೋಯೆಡ್ ಸೆಟ್ ಥರ, ಒಂದು 3 ಪೀಸ್ ಸೆಟ್. ನಾನೇನೂ ತಗೊಂಡೇ ಇಲ್ಲ ಗೈಸ್, ಒಂದೇ ಒಂದು ಚೈನ್ ತೊಗೊಂಡಿದ್ದೀನಿ, ನೆಕ್ ಪೀಸ್ ತೊಗೊಂಡಿದ್ದೀನಿ. ನಾನು ಏನಂತ ನಾನು ಮನೇಲಿ ಹೋಗಿ ತೋರಿಸ್ತೀನಿ ಆಮೇಲೆ. ಒಂದು ನೆಕ್ ಪೀಸ್ ತೊಗೊಂಡಿದ್ದೀನಿ ಅಷ್ಟೇ. ಎಲ್ಲನೂ ರೇಟ್ ಜಾಸ್ತಿ ಹೇಳ್ತವ್ರೆ. ನೋಡೋಣ, ಶಗ್ ನೋಡೋಣ. ಸೊ ಯಾವುದು ಚೆನ್ನಾಗಿದೆ ಎರಡರಲ್ಲಿ? 2 ಚೆನ್ನಾಗಿದೆ. ನೋಡೋಣ. ಮತ್ತೆ ನಾನು ಇಯರಿಂಗ್ ತಗೊಂಡ್ರೆ ಬೈತಾರೆ. ವಾಲೆಟ್ ಮಾಡ್ತಾ ಇದ್ದಾರೆ ಗೈಸ್.
ಜುಮ್ಕಾದಲ್ಲಿ ಒಂದು ಕಲರ್ ಸೆಲೆಕ್ಟ್ ಮಾಡ್ತೀನಿ ಕೆಳಗೆ ಬಾ ಜುಮ್ಕಾ ನಂಗೆ ಭಯ ಇನ್ನು ಇಟ್ಕೊಳಕ್ಕೆ ನೀನು ಫೋನ್ನ ಬೀಳಿಸ್ಬಿಡ್ತೀನಿ ಅಂತ. ಹೆಂಗೆ ಕಂಫರ್ಟ್ ಆಗುತ್ತೆ ಹಂಗೆ ಇಟ್ಕೊ ಈ ಹಂಗೆಲ್ಲ ತೆಗಿಕೊಂಡು ಸ್ಟ್ರೈಟಾಗಿ ಹಿಂಗೆ ತೆಗಿ ತಗೊಳ್ಳೋದು ಒಂದು ಡ್ರೆಸ್ಸು ನಮ್ಮನೆ ಮೈತ್ರ ಹೋಗಿ ನಮ್ಮ ಇಷ್ಟ, ನಾವು ಹೆಂಗಾದ್ರೂ ಇರ್ತೀವಿ ಅವ್ರಿಗೇನು. ಇದರಲ್ಲಿ ಯಾವ ಕಲರ್ ತಗೊಂಡು ನೀವೇ ಕಾಣಿಸ್ತಾ ಇಲ್ಲ ಅಲ್ಲಿ ಕುತ್ಕೊಬಿಟ್ಟು. ನೀನು ಕೂತ್ಕೊಬಿಡ್ಬೇಕು ಅವಾಗ ರೋಡಲ್ಲಿ ಕೂತ್ಕೊಂಡು ಬೈತಾರೆ. ಈ ಕಲರ್ ತಗೊಳ್ಳ ಆದರೆ ಈ ಕಲರಲ್ಲಿ ಇಲ್ಲ ಮುಂಚೆ ಇದೊಂದು ತಗೋತೀನಿ. ಇದು ಎರಡರಲ್ಲಿ ಯಾವುದೋ ಒಂದು ಚೂಸ್ ಮಾಡ್ತೀನಿ ಯಾವ್ದು ತಗೊಳ್ಳಿ. ಇದು ಬೇಡ, ಪಿಂಕ್ ಚೆನ್ನಾಗಿ ಪಿಂಕ್ ಚೆನ್ನಾಗಿದೆಲ್ಲ ಇದರಲ್ಲಿ ತಗೋತೀನಿ ಅಷ್ಟೇ. ಓಕೆನಾ? ಚೆನ್ನಾಗಿತ್ತಾ? ಕಾಣಿಸ್ತಾ ಇಲ್ಲ ಹಂಗೆ ಹಿಡ್ಕೊಬಿಟ್ರೆ. ಓಕೆ ಚೆನ್ನಾಗಿರುತ್ತಾ? ಹ್ಞೂ ಓಕೆ ಕೊಡು ನನಗೆ ಮಾವಿನಕಾಯಿ ಬಾ. ಖಾರ ಒಂದು ಕಡೆ ಇಲ್ಲಿ ನಿಂತ್ಕೊಳ್ಳೋಣ. ನಮ್ಮದು ಇವಾಗ ಶಾಪಿಂಗ್ ಎಲ್ಲ ಆಲ್ಮೋಸ್ಟ್ ಮುಗಿದಿದೆ. ಏನೂ ತಗೊಂಡಿಲ್ಲ ಅಷ್ಟೆಲ್ಲ ಏನೂ ತಗೊಂಡಿಲ್ಲ. ಒಂದೆರಡು ಡ್ರೆಸ್ಸು, ಒಂದು ಸ್ವಲ್ಪ ನೆಕ್ ಪೀಸು, ಇಯರಿಂಗ್ಸ್ ಎಲ್ಲ ತಗೊಂಡು ಹೊಟ್ಟೆ ಸಿಗ್ತೈತೆ. ಮಾವಿನಕಾಯಿ ನೋಡಿದ ತಕ್ಷಣ ಫುಲ್ ಟೆಂಪಿಂಗ್ ಆಗೋಯ್ತು. ಅದಕ್ಕೆ ಮಾವಿನಕಾಯಿ ತಿಂತಾ ಇದ್ದೀವಿ. ಇನ್ನೂ ಸ್ವಲ್ಪ ಏನಾದ್ರು ನೋಡ್ಬಿಟ್ಟು ಏನೋ ಚೆನ್ನಾಗಿದ್ರೆ ತಗೋತೀವಿ, ಆಮೇಲೆ ಮನೆಗೆ ಹೊರಡ್ತೀವಿ. ಹೋಗಿ ಇಲ್ಲ ಯಾವುದೂ ಅದು ಬೇಕಾಗಿತ್ತು. ಏನು ಬೇಕಿತ್ತು? ಚಿಕ್ಕದು, ನಂದು ದೊಡ್ಡದು. ಮೇಕಪ್ ಹೌದಾ ಇರುತ್ತೆ. ಎಲ್ಲೇ ಅದು ಒಂದು ಸಟ್ಟೆ ತೊಗೋಬೇಕೇನೋ ನೋಡು. ಚಿಕ್ಕದಿಲ್ಲ. ಇನ್ನೊಂದು ಅಂಗಡಿಗೆ ಹೋಗ್ತಾ ಇದ್ದೀವಿ ಇವಾಗ. ಇಲ್ಲೇನು ತೊಗೋತೀವೋ ಗೊತ್ತಿಲ್ಲ. ಚೆನ್ನಾಗಿದ್ರೆ ತೊಗೊಳೋದಿಲ್ಲ, ನೋಡ್ಕೊಂಬರೋದು ಅಷ್ಟೇ. ಸುಮ್ಮನೆ ಒಳಗೂ ಹೋಗಲ್ವಾ? ಏನು ಅಲ್ಲಿ ಎಲ್ಲಿ ಇದಾ? ನಾವು ಮತ್ತೆ ಅಲ್ಲೇ ಹೋಗ್ಬೇಕು ಸ್ವೆಟರ್ಗೆ. ಅಲ್ಲಿ ಒಳಗಡೆ ಇದೆ, ಚೆನ್ನಾಗಿದೆ. ನೋಡು ಚೆನ್ನಾಗಿಲ್ಲ ಒಂಥರ ಡಿಫ್ರೆಂಟಾಗಿ. ರೇಟ್ ಜಾಸ್ತಿ ಹೇಳ್ತಾರೆ. ಎಲ್ಲಿದೆ ತೋರಿಸೋದು ಅಂದರೆ ಫುಲ್ ಹಿಂದೆ ಹೋಗೋ. ಚೆನ್ನಾಗಿದೆ. ತೋರಿಸಿ ಅದು. ಓಕೆ ಸರ್. ಯಾಕೆ ನಿಂಗೆ ಅದ್ರಲ್ಲಿ ಕಲರ್ ಬೇರೆದು ಬೇಕಿತ್ತಾ? ಅದೇನೋ 399 ಅಂದ್ರೆ ಅದಕ್ಕೆ ಡ್ರೆಸ್ ಎಲ್ಲನೂ ಚೆನ್ನಾಗಿದೆ. ಇದು ಸಖತ್ತಾಗಿದೆ. ಎಲ್ಲ ಬೀಚಿಗೆ ಹೋಗೋದ್ರೆ ಚಿಕ್ಕ ಸೈಜು ಎಲ್ಲ ಸೈಜ್. ಅದೇ ಕೇಳ್ತಾರ ನನಗೆ ಚೆನ್ನಾಗಿದೆ ಅಂತ. ನಾವು ಇದಕ್ಕೆ ಮುಂಚೆ ಒಂದು ಅಂಗಡಿಗೆ ಹೋಗಿದ್ದೋ ನಕ್ಷತ್ರ ಅಂತ. ಅಲ್ಲಿ ಡ್ರೆಸ್ ಕಲೆಕ್ಷನ್ ಎಲ್ಲ ಚೆನ್ನಾಗಿತ್ತು ಗೈಸ್. ಸೊ ಅಲ್ಲಿ ಒಂದು ಟಾಪ್ ನಂಗೆ ಇಷ್ಟ ಆಯಿತು, ಶಾರ್ಟ್ ಕುರ್ತಿ ಥರ. ನಾನು ನನ್ನ ಫ್ರೆಂಡು ಒಬ್ಬರು ಒಂದೊಂದು ತಗೊಂಡಿದ್ದೀವಿ ಬೇರೆ ಬೇರೆ ಕಲರಲ್ಲಿ. ಇವಾಗ ಪಕ್ಕದಲ್ಲೇ ಏನೋ ಒಂಥರ ಎಕ್ಸ್ಪೋ ಥರ ಹಾಕವ್ರೆ ದೊಡ್ಡದಾಗಿ. ಸೊ ಈ ಥರ ಇದೆ, ಈ ಥರ ಹಾಕವ್ರೆ. ನೋಡ್ಬೇಕು ಎಲ್ಲಿ ನಮ್ಮಮ್ಮಗೆ ಒಪ್ಸೋಕ್ಕಾಗಲ್ಲ. ಕಲರ್ ಚೆನ್ನಾಗಿಲ್ಲ, ಪ್ಯಾಟರ್ನ್ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ನೋಡ್ತೀವಿ, ಏನಾದ್ರು ಇಷ್ಟ ಆದರೆ ತೊಗೋತೀವಿ.
ತಗೊಳ್ಳಲ್ಲ ಅಂದ್ಬಿಟ್ಟು ನಾನು ಆಲ್ರೆಡಿ ಇಷ್ಟು ತಗೊಬಿಟ್ಟಿದ್ದೀನಿ. ತಿಳಿಸಿ ಇದು ನೋಡು ಕೀರ್ತಿ, ಇದು ತೋರಿಸು ಈ ಬಟ್ಟೆ ಓಪನ್ ಮಾಡಿ. ಇದು ಈ ಕಲರ್ ವೈಟು ಹ್ಯಾಂಗರಿಂದ ಹಂಗೆ ಇತ್ತು ಅಲ್ಲ. ಅಯ್ಯೋ ಬೇಗ ತೋರಿಸು. ಫ್ರಂಟ್ ಇದೆ, ಫ್ರಂಟ್ ಹಿಂದೆ ಹೋಗು. ಚೆನ್ನಾಗಿದೆಲ್ಲ, ನಿಮಗೆ ಸರಿ ಚೆನ್ನಾಗಿರುತ್ತೆ. ಎಲ್ಲೋ ನಿಮ್ಮ ಸೈಜಿಗೆ ಸಿಗುತ್ತಪ್ಪ. ನಮ್ಗೆ ಲೈಟಾಗಿ ಹೊಟ್ಟೆಗಿತ್ತು. ಎಷ್ಟು ಚೆನ್ನಾಗಿದೆ ಬಟ್ಟೆ. ಅದೇ 1300 ಸಮಥಿಂಗ್ ಇತ್ತು. 300ಇಂದ 500 ರೇಟಲ್ಲಿ, ಅದು 399. ಇಷ್ಟಾದರೂ ಇರಬೇಕು ಅಂತ ಅದಕ್ಕೆ ಅದೇ ತಗೋ, ಇನ್ನೇನು ಮಾಡೋದು. ನಿಂಗೆ ಈ ಪ್ಯಾಟರ್ನು ನಿನ್ನ ಸೈಜ್ ಇರ್ಬೇಕಂದ್ರೆ ಸಿಕ್ಕಲ್ಲ. ನಾನು ಸಣ್ಣ ಆಗಬೇಕು ಅಂತೀರ. ಯಾವುದು ನಿಮ್ಮ ಆ್ಯನಿವರ್ಸರಿಗೆ ಈ ಥರ ತಗೋದು ಬೇಡ, ನಂಗೆ ಬ್ಲ್ಯಾಕ್ ಬೇಡ. ನನ್ನ ಹತ್ರ ಬರೀ ಬ್ಲ್ಯಾಕೇ ಇದೆ. ಇವಾಗ ಇನ್ಮೇಲೆ ಅದಕ್ಕೆ ನಾನು ಇವಾಗೆಲ್ಲ ಸ್ವಲ್ಪ ಕಲರ್ಫುಲ್ಲಾಗಿ ತಗೊತಾ ಇರೋದು. ಇಲ್ಲಿ ಯಾವುದು ತಗೊಳ್ತಿದ್ರೂ ಮನೇಲಿ ಬ್ಲ್ಯಾಕ್ ಕಲರ್ ಈ ಥರ ಶರ್ಟ್ ತಗೋಬೇಕು. ಬಟ್ ನನ್ನ ಸೈಜಲ್ಲಿ ಇಲ್ಲ. ಎಸ್ ಯಾವ್ದಾರು ಇದೆ ಅವ್ರು ನೋಡು, ಹುಡುಕು. ಈ ಥರ ರಿಪ್ಟ್ ಶರ್ಟ್. ಇವನು ಬೇರೆ ಫೋನ್ ಮಾಡ್ತಾವನೆ, ಒಂದು ವಿಡಿಯೋ ತೆಗೆಯುವಾಗಲೇ. ನೋಡು, ನಾನು ಏನು ತಗೋಬಾರ್ದಂತ ಬಂದು ನಿಮ್ಮ ಜೊತೆ ಬಂದಿದ್ದೆ. ಚೆನ್ನಾಗಿದೆ ಅದು, ಬ್ಲ್ಯಾಕ್ ಚೆನ್ನಾಗಿದೆ. 100 ರೂಪೀಸ್. ನಿಂಗೆ ಯಾವ ಥರ ಬೇಕು? ಹುಕ್ಸ್ ಟೈಪ್ ಬೇಕಾ ಇಲ್ಲ ಇದು ಬಟನ್ ಆಗೋ ಥರ ಬೇಕಾ? ಅಜ್ಜಿ ಹೆಂಗೆ ನಮ್ಮನ್ನ ಅವಾಗ ಇಯರಿಂಗ್ಸ್ ನೋಡ್ತಾ ಇದ್ದಾಗ ತಗೊಳ್ಳೋ ಒಂದು ಬಟ್ಟೆಗೆ ಬೆಳಗ್ಗೆಯಿಂದ ಇಲ್ಲೇ ಇರ್ತೀರಾ ಅಂತ ಅಂದ್ಬಿಟ್ಟು. ಇದೆ ಅನ್ಸುತ್ತೆ ಸ್ವೆಟರ್ ಅಂಗಡಿ. ಅಂಕಲ್ ಸ್ವೆಟರ್ ಅಂಗಡಿ ಇಲ್ಲೇ ತಾನೇ ಹಾಕೊಂಡಿದ್ದು. ಒಳಗಡೆನಾ? ಇಲ್ಲಿ ಇತ್ತಲ್ಲ ಆಚೆನೆ. ಓಕೆ, ಊಟ ಮಾಡಿ. ಅವರು ಒಳಗಡೆ ಹೋಗಿದ್ದಾರೆ, ಕರೀರಿ ಬರ್ತಾರೆ ಅಂತ ಹೇಳೋರೆ. ಸ್ವೆಟ್ರ್ ಏನಂದರೆ ಊಟ ಮಾಡ್ತಾ ಇದ್ದೀರಾ? ಯಾರು ಊಟ ಮಾಡ್ತಾರೆ? ಸರಿ ಆಯ್ತು, ಊಟಕ್ಕೆ ಹೋಗೋರಂತೆ. ಇನ್ನೇನು ಮಾಡೋದಕ್ಕೆ ಇರ್ತದೆ. ಚೆನ್ನಾಗೈತೆ ಗಿಡ್ದು. ಇದೆಲ್ಲ ಸಿಕ್ಕಿದ್ರೆ ಸಾಕು. ಈ ರೆಡ್ ಕಲರ್ ಥರ ತಿರುಗ ಅದೇ ವಾಕಬಲ್ಲ. ಅದ್ರಲ್ಲಿ ನೀನು ಲೇಟಪ್ಪ ಶಾಪಿಂಗ್ ಮಾಡೋದು ಅಲ್ಲ. ಯಾವ ಥರ ಇವಾಗ ನೋಡಿದ ತಕ್ಷಣ ಇಷ್ಟ ಆಗ್ಬಿಟ್ರೆ ನಾನು ಹಿಂದೆ ಮುಂದೆ ನೋಡಲ್ಲ, ತಗೋಬಿಡ್ತೀನಿ. ಏನು ನೋಡಿದ ತಕ್ಷಣ ಅದನ್ನು ಎತ್ತಿಕ್ಬಿಟ್ಟು ಸೈಜ್ ಆಗಲ್ಲ. ಸೈಜ್ ಸಿಕ್ಕಿದ್ರೆ ಕಲರ್ ಇದರಲ್ಲಿ ಬೇರೆ ಸೈಜ್ ಕೊಡಿ. ಕಲರ್ ಇಷ್ಟ, ಕಲರ್ ಚೆನ್ನಾಗಿದೆ, ಇದೆ ಪ್ಯಾಟರ್ನ್ ಇಷ್ಟ ಆದರೆ ಇದರಲ್ಲಿ ಬೇರೆ ಕಲರ್ ತಗೊಂಡೆ. ಅದು ಚೂಡಿದಾರ್ಸು, ಅದು ಎಷ್ಟು 4-5 ಅಂಗಡಿ ಅಲ್ದಿದ ಮೇಲೆ. ಬಟ್ ಚೆನ್ನಾಗಿದೆ ಬಿಡು. ನನಗೆ ನಾನು ಹೆಂಗೆ ಗೊತ್ತಾ, ನಾನು ನೋಡಿದ ತಕ್ಷಣ ನನಗೆ ಇಷ್ಟ ಆದರೆ ತಗೊಬಿಡ್ತೀನಿ ಆ ಥರ. ನಾನು ತುಂಬ ಬೇರೆ ಆಪ್ಷನ್ ಅಂತ ಹೋಗಲ್ಲ. ಸಣ್ಣಕ್ಕಿದ್ದೀರಾ, ನಾವು ದಪ್ಪಕ್ಕಿದ್ದೀವಿ. ಹಂಗಂದ್ರೆ ಏನಿಲ್ಲ ಗರ್ಲ್. ಆ್ಯಕ್ಚುಲಿ ಸಣ್ಣಕ್ಕಿರೋರಿಗಿಂತ ದಪ್ಪಕ್ಕಿರೋರಿಗೆ ಬಟ್ಟೆ ಜಾಸ್ತಿ ಸಿಗೋದು ಕಲೆಕ್ಷನ್ಸ್ ಗೊತ್ತಾ. ಸೊ ಅಯ್ಯೋ ಹೊಟ್ಟೆ ಬರೀ ಸಿಗ್ತಾ ಇದೆ. ನಾವೊಂದು ಸ್ವೆಟ್ರ್ ಒಂದು ತಗೋಬೇಕು. ಅದೊಂದು ತಗೊಂಡು ನಾವು ತಿಂದ್ಬಿಟ್ಟು ಹೋಗ್ತೀವಿ. ಸ್ವೆಟ್ರ್ ಅಂಗಡಿ ಬಂದು ಕ್ಲೋಸ್ ಮಾಡಿಬಿಟ್ಟಿದ್ರು. ನಾವು ಇವಾಗ ಪಾನಿಪುರಿ ತಿನ್ನೋಕ್ಕೆ ಬಂದಿದ್ದೀವಿ. ಲೈಟಾಗಿ ಹೊಟ್ಟೆ ಸಿಟ್ಟೈತಲ್ಲ, ಲೈಟಾಗಿ ಏನಾದ್ರು ತಿಂದ್ಬಿಟ್ಟು ಆಮೇಲೆ ಊಟ ಮಾಡೋಣ ಅಂದ್ಕೊಂಡು ಪಾನಿಪುರಿ ತಿನ್ನೋಕ್ಕೆ ಬಂದಿದ್ದೀವಿ. ಒಂದು ಪ್ಲೇಟ್ ಇಸ್ಕೊಂಡು ಶೇರ್ ಮಾಡ್ಕೊತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಸ್ವೆಟರ್ ತಗೋತಾ ಇದ್ದಾರೆ ಶ್ವೇತಾ. ಚೆನ್ನಾಗಿಲ್ಲ ಕಲರ್. ಈ ಥರ ಕಲರ್ ಕೊಡಿ, ರೆಡ್ ಕಲರು.
ಆಂಟಿಗೆ ತಗೊಂಡಿದ್ದಾರೆ, ನಿಮಗಂತ ಸೆಲೆಕ್ಟ್ ಮಾಡಿದ್ರಲ್ಲ. ಅದು ಚೆನ್ನಾಗಿದೆ. ಎಲ್ಲ ಒಂದೇ ಯಾರಿಗಮ್ಮ ನಿಮಗೆ ಇಂಥ ಇದು ನೋಡಿ ಬರುತ್ತಾ ನೋಡ್ಕೊಳ್ಳಿ. ಫೋನ್ ಪೇ ಇದೆಯಾ? ಇದಮ್ಮ ಇದಮ್ಮ ಇದೊಂದು ಇದೇನು ಸೈಜ್ ಇವ್ರೆ? ಅಮ್ಮ ಎಲ್ಲು ಎರಡು ಬೇಕು ಅದಕ್ಕೆ. ಎಲ್ಲು ಇದೆಲ್ಲ ಅಂತ ಅದು ಇದು ಎಸ್ಸಾ? ಇದೆಯಲ್ಲ ಎಸ್ ಸೈಜ್ ಇದು ಸೈಜ್ ಇಲ್ಲ ಬರಲ್ಲ ಮೇಡಮ್. ಚಿಕ್ಕ ಮಕ್ಳಿಗೆ ಆಗ್ಬಿಡುತ್ತೆ. ನಾನು ಏನು ವ್ಯಾಪಾರ ಮಾಡಿ ಅಲ್ಲ ನಮ್ಮ ಥರ ಯಾರಿಗೆ ಹಾಕೊಂಡೆ ಸೈಜ್ ಅದು ತೊಗೊಳ್ಳ. ನಿನಗೆ ಬರುತ್ತಮ್ಮ, ಆರಾಮಾಗಿ ಬರುತ್ತೆ ಎಲ್ಲ. ಇದನ್ನ ಟ್ರೈ ಮಾಡ್ಬೋದಾ? ಮಾಡಿ ಮೇಡಮ್. ಎಷ್ಟು ಕಮ್ಮಿ ಮಾಡಿ? ಇಲ್ಲ ಮೇಡಮ್. ಮೇಡಮ್ ಆ ಪ್ರೈಸ್ ಕೊಡೋದೇ ಇದೇ ತಗೊಂಡ್ಬಿಡ್ತೀನಿ. ಕೊಳೆ ಆದ್ರೂ ಕಾಣಿಸಲ್ಲ. ಚೆನ್ನಾಗಿಲ್ಲ ಓಕೆನಾ? ನಾನು ಮನೇಲಿ ಅಡುಗೆ ಮಾಡಿ ಅಷ್ಟೇ, ಇದೇ ತಗೊಬಿಡ್ತೀನಿ. ಇನ್ನೊಂದು ಸಲ ಕೊಡಿ. ಸೊ ಶಾಪಿಂಗ್ ಎಲ್ಲ ಇಲ್ಲಿಗೆ ನಾವು ಸ್ಟಾಪ್ ಮಾಡ್ತಾ ಇದ್ದೀವಿ. ಎಲ್ಲ ಏನು ಬೇಡ ಬೇಡ ಅಂದ್ಬಿಟ್ಟು ನೋಡಿದೆಲ್ಲ ತಗೋಬಿಟ್ಟು ಅಷ್ಟೇ. ಇವಾಗ ನೆಕ್ಸ್ಟ್ ತಿನ್ನಕ್ಕೆ ಹೋಗೋಣ. ಎಲ್ಲರೂ ತಿಂದ್ಬಿಟ್ಟು ಅಲ್ವಾ ಗೈಸ್, ಹುಡುಗಿರು ಶಾಪಿಂಗ್ ಅಂತ ಬಂದ್ರೆ 1,000 ಇಟ್ಕೊಂಡು ಬಂದ್ರೆ 1,000. ಹೌದು, ನಾನು ಏನು ತಗೊಳ್ಳೇಬಾರ್ದು, ಇವಳು ತಗೊಳ್ಳೋದು ಅಂದ್ಬಿಟ್ಟು ಬಂದೆ. ಆದರೆ ಇವಾಗ ನಾನೇ ಜಾಸ್ತಿ ತಗೊಂಡಿರ್ತಾರೆ ನನಗೆ ಫೀಲಿಂಗು. ಸೊ ನೆಕ್ಸ್ಟು ಇವಾಗ ತಿನ್ನಕ್ಕೆ ಹೋಗ್ಬಿಟ್ಟು ಮೀನ್ಸ್ ಊಟ ಮಾಡೋಕ್ಕೆ ಹೋಗ್ಬಿಟ್ಟು ನಾವೇನೋ ತಿಂದೇ ಇಲ್ಲ. ಆಲ್ಮೋಸ್ಟ್ ಇವಾಗ 3:30 ಆಗೋಯ್ತು. ಲಂಚೇ ಮಾಡಿಲ್ಲ. ನಾನು ಬೆಳಗ್ಗೆ ಬ್ರೇಕ್ಫಾಸ್ಟು ತಿಂದಿಲ್ಲ. ಇವಾಗ ಲಂಚ್ ತಿಂದ್ಬಿಟ್ಟು ಹೊರಡ್ತೀವಿ. ಹಾಂ, ಒಳಗೋಗ್ಬೇಕಾ? ಅಷ್ಟೇ. ನಾನು ಇನ್ನು ಟಾಪ್ಸ್ ತಗೊಳ್ಳಲ್ವ, ಸಾಕಾ? ಹೌದು, ಅದು ಇನ್ನೂ ಒಂದು ಶಾಪಿಂಗ್ ಬಾಕಿ ಇದೆ, ಅದು ಮುಗಿಸೇ ಇಲ್ಲ. ಅದು ಮುಗಿಸ್ಬಿಟ್ಟು ಆಮೇಲೆ ಊಟ ಮಾಡೋಕೆ ಹೋಗ್ತೀವಿ ಅಷ್ಟೇ. ಬೆಲ್ಟ್ ಇಲ್ಲಿಲ್ಲ ನಾವು. ಯಾಕೆ? ಈ ಕಡೆ ಬರ್ತೀನಿ, ನಿಮಗೆ ಈಸಿ ಆಗುತ್ತೆ. ಬೆಲ್ಟ್ ಒಂದು ಸಿಕ್ಕಿಲ್ಲ, ಬಾಕಿ ಎಲ್ಲನೂ ನಾವು ತಗೊಬಿಟ್ಟಿದ್ವಿ. ಹಂಗೆ ಒಂದೊಂದು ಅಂಗಡಿ ನೋಡ್ತಾ ಅಯ್ಯೋ ಮನೆಗೆ ಅದು ಬೇಕಲ್ವ ಇದು ಬೇಕಲ್ಲ ಅಂದ್ಬಿಟ್ಟು ಹಂಗೆ ತಗೊಂಡು ಎಷ್ಟು ಖರ್ಚಾಗಿದೆಯೋ. ಊಟ ಮಾಡೋಕ್ಕೆ ಹೋಗೋಣ ಅಂದರೆ ಅಷ್ಟರಲ್ಲಿ ಮಳೆ ಬರ್ತಾ ಇದೆ ಗೈಸ್. ಸೊ ಅಷ್ಟೇ. ನಾವು ನೆಕ್ಸ್ಟ್ ಟೈಮು ಇದು 4th ಬ್ಲಾಕ್ ಹೋದಾಗ ತಗೊಳ್ಳೋಣ. ಬೆಲ್ಟ್ ಅಲ್ಲಿ ಕಲೆಕ್ಷನ್ ಸಿಗುತ್ತೆ. ಅಲ್ಲಿವರೆಗೂ ನನ್ನ ಪ್ಯಾಂಟ್ ಹಾಕೋದು ನಾನು ಇದನ್ನು ಹಂಗೆ ಹಾಕ್ತೀನಿ. ಎಲ್ಲ ಪ್ಯಾಂಟು ತಗೊಳ್ಳಿ ನನಗೆ. ಅಲ್ಲಿವರೆಗೂ ಅಂದರೆ ಅದು ಹಾಕಿದ್ರೆ ಒಂದು ಸೇಫ್ಟಿ ನಿನಗೆ. ಊಟ ಮಾಡೋಕೆ ಹೋಗೋಣ ಅಂದರೆ ಮಳೆ ಬರ್ತಾ ಇದೆ. ಮಳೆ ನಿಂತಿದ್ಮೇಲೆ ಹೋಟ್ಲಿಗೆ ಹೋಗ್ಬಿಟ್ಟು ಮಧ್ಯಾಹ್ನ ಹೋಗಿ ಇವಾಗ ಸಾಯಂಕಾಲನೇ ಆಗೋಯ್ತು ಲಂಚ್. ಈ ಥರ ವೀಡಿಯೋ ಮಾಡ್ಕೊತೀರಲ್ಲ ಮಧ್ಯ ವಾಯ್ಸ್ ಎಲ್ಲ ಬೇರೆಯವ್ರದೆಲ್ಲ ಕೇಳಿಸಲ್ಲ. ಕೇಳಿಸುತ್ತೆ, ಏನು ಮಾಡೋದು? ಮೈಕ್ ಇಲ್ಲ, ಮೈಕ್ ತಗೋಬೇಕು. ಒಂದು ಸ್ವಲ್ಪ ಗ್ರೋತ್ ಆಗಿಬಿಟ್ಟು ತಗೊಳ್ಳೋಣ. ಮೈಕೆಲ್ಲ ಹಾಕೊಂಡ್ರೆ ನಿಮ್ದು ಅಷ್ಟೇ ಕೇಳಿಸುತ್ತಾ? ನಂದು ಕ್ಲಾರಿಟಿಯಾಗಿ ಕೇಳಿಸುತ್ತೆ ವಾಯ್ಸ್, ಅದಕ್ಕೆ ಅಷ್ಟೇ ಗಾಯ್ಸ್. ಊಟ ಮಾಡೋದಕ್ಕೆ ಇವಾಗ ನಾವು ಹಳ್ಳಿ ಮನೆ ಬಂದಿದ್ದೀವಿ ಗಾಯ್ಸ್. ಸೊ ಇಡ್ಲಿ ತೊಗೊಂಡಿದ್ದೀವಿ, ಬಿಸಿಬೇಳೆಬಾತ್ ತೊಗೊಂಡಿದ್ದೀವಿ. ಸೊ ಇವಾಗ ತಿಂದ್ಬಿಟ್ಟು ಅಷ್ಟೇ ನಮ್ಮ ಮೆಟ್ರೋದಲ್ಲಿ ನಾನು ನಮ್ಮ ಮನೆಗೆ ಹೋಗ್ತೀನಿ, ಅವಳ ಮನೆಗೆ ಹೋಗ್ತಾಳೆ ಅಷ್ಟೇ. ಬಾಯ್. ಇವಾಗ ಹೊಟ್ಟೆ ತುಂಬ ತಿಂದು, ಅದು ನೀನು ಜೋರಾಗಿ ಮಾತಾಡ್ಬೇಕಿಲ್ಲ ಅಂದರೆ ಕೇಳ್ಸಲ್ಲ. ಹೊಟ್ಟೆ ತುಂಬ ತಿಂದು ಆ್ಯಕ್ಚುಲಿ ನಾವು ಊಟ ಮಾಡ್ತಾ ಇದ್ದಾಗಲೇ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ಸೊ ಇನ್ನೂ ಸ್ವಲ್ಪ ಹೊತ್ತು ಹೆಂಗೆ ಈಚೆ ಬರೋದು, ಹೋಟ್ಲಲ್ಲಿಂದ ಬಂದರೆ ತಿರುಗು ಮನೇಲಿ ನೆನೆದೋಗ್ಬಿಡ್ತೀವಿ ಅಂತ ನಿಂತ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ಕೂತ್ಕೊಳ್ಳೋಕ್ಕೆ ಜಾಗ ಸಿಕ್ಕಿತ್ತು. ಅದರಿಂದ ಒಂದು ಜ್ಯೂಸ್ ಆರ್ಡ್ರ್ ಮಾಡಿ ಸುಮ್ಮನೆ ಕುತ್ಕೊಂಡು ಕುಡಿಯೋ ಥರ ನಾಟಕ ಮಾಡ್ತಾ ಇದ್ವಿ. ಆಮೇಲೆ ಅದನ್ನು ಒಂದು 1/2 ಶೇರ್ ಮಾಡ್ಕೊಂಡು ಕುಡ್ಕೊಂಡು ಇವಾಗ ಮಳೆ ಸ್ವಲ್ಪ ನಿಂತಿದೆ. ಇವಾಗಲೂ ಬರ್ತಾ ಇದೆ, ಹನಿ ಸ್ವಲ್ಪ ನಿಂತಿದೆ. ಇವಾಗ ಮೆಟ್ರೋ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಛತ್ರಿ ಇದೆ ಆದರೂ ಓಪನ್ ಮಾಡ್ತಾ ಇಲ್ಲ, ಹಂಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಹೊಸ ಛತ್ರಿ, ಅದರಿಂದ ಛತ್ರಿ ಇದೆ ಬ್ಯಾಗಲ್ಲಿ. ಬಟ್ ಛತ್ರಿ ಎಲ್ಲ ನೆಂದೋಗ್ಬಿಟ್ರೆ ಅದಕ್ಕೊಳಗೆ ಒಂದು ಕವರ್ ಬೇಕು, ಹಿಂಸೆ ಆಗಿಬಿಡ್ತದೆ. ಅದರಿಂದ ಲೈಟಾಗಿ ರೈನ್ ಇಸ್ ಪೋರಿಂಗ್, ಬಟ್ ಓಕೆ. ಇನ್ನೇನು ಇನ್ನೊಂದು 500 ಮೀಟರು ಮೆಟ್ರೋ ಸ್ಟೇಷನ್ ಸಿಕ್ಬಿಡುತ್ತೆ. ಹಾಂ, ಅದು ನನಗೆ ಒಂದೇ ಮೆಟ್ರೋ ತಾನೇ, ಒಂದೇ ಟ್ರೈನ್ ತಾನೇ, ನಾನೇನು ಚೇಂಜ್ ಮಾಡೋದು ಬೇಕಾಗಿಲ್ಲಲ್ಲ. ಅಲ್ಲೊಂದು ಸತಿ ಕೇಳ್ಕೊತೀನಿ ಮಾಡಬೇಕು ಅಂತ. ಅದು ನಿನಗೆ ಮಾಡಬೇಕು, ನಾನು ಮಾಡುವಂಗಿಲ್ಲ. ನಾನು ಬಂದಿದ್ದು ಇವಾಗ ನಾವು ಇವಾಗ ಇಲ್ಲಿ ಬರ್ತಾ ಒಂದೇ ಟ್ರೈನಲ್ಲಿ ತಾನೇ ಬಂದಿದ್ದು. ಸೊ ನಿನಗೆ ಮಾಡಬೇಕು, ನಂದು ಗ್ರೀನ್ ಲೈಟ್. ಹೋದ್ಮೇಲೆ ಅದು ಲೈನ್ಸ್ ನೋಡಿದ್ರೆ ಅದು ನೋಡ್ಬಿಟ್ಟು ಟಿಕೆಟ್ ತಗೊಂಡು ಸೊ ನಾನು ಅಲ್ಲಿಂದ ತಿರುಗು ಮೆಟ್ರೋ ಇಳ್ದು ನಮ್ಮ ಮನೆಗೆ ಹೋಗ್ಬೇಕು. ಸ್ವಲ್ಪ ಒಂದು ಮನೆಗೆ ಹೋಗಲ್ಲ ಅನ್ಕೋತೀನಿ. ಇವತ್ತು ಹೋಗೋಣ ಅನ್ಕೋತೀವಿ, ತಿರುಗು ಇವಾಗ ಮಂತ್ರಿ ಮಾಲಿಗೆ ಬಂದಿದ್ದೀವಿ. ಜುಡಿಯೋದಲ್ಲಿ ಏನಾದ್ರು ಸೇಲ್ ಇದೆಯಾ, ಆಫರ್ ಇದೆಯಾ ಅಂತ ನೋಡೋದಕ್ಕೆ. ನೋಡ್ಬಿಟ್ಟು ಹೋಗ್ತೀವಿ. ಇವಾಗೆಲ್ಲರೂ ಹೋಯ್ತೀವಿ ಅಂತ ಗೊತ್ತಿಲ್ಲ. ಮೆಟ್ರೋ ಬಂದಿದ್ದೀವಿ.
ಬಾಯ್ ಕಿಡ್ಲು ಮಂಡೆ ಸಿಗೋಣ. ಓಕೆ, ಇಲ್ಲ ಬೋತ್ ಆರ್ ಟಯರ್ಡ್ ಫೇಸ್. ಫುಲ್ಲು ನಾನು ತುಂಬ ದಿವಸ ಬಿಟ್ಟು ನಡೆದಿದ್ದೀನಿ ಅದಕ್ಕೆ. ಸೊ ಗೈಸ್, ನಾನು ಶಾಪಿಂಗ್ ಎಲ್ಲ ಹೋಗಿ ಬಂದಾಯಿತು ಮನೆಗೆ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿಲ್ಲ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಟು ಮೈ ಚಾನಲ್ ಶ್ವೇತಾ ಶನೂಸ್ ವ್ಲಾಗ್. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಒನ್ಸ್ ಅಗೈನ್. ಬಾಯ್ ಬಾಯ್.